ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರೋಕ್ಕೆ ನಮ್ಮ ಯಜಮಾನ್ರು ಬಂದಿದ್ದರು. ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಆಮೇಲೆ ನಾನು ಕಾಲೇಜ್ಗೆ ಹೋದೆ. ಆ ಕಡೆಯಿಂದ ಇಬ್ಬರು ಹೋದ್ವಿ, ಇವತ್ತಿಬ್ಬರೇ ಇದ್ವಿ. ಕಾಲೇಜ್ಗೆ ಹೋದ್ಮೇಲೆ ಏನೇ ಮಿಸ್ ಮಾಡಿದ್ರು ಊಟ ಮಾತ್ರ ಮಿಸ್ ಮಾಡಲ್ಲ. ಭೂಮಿ ಬಾಕ್ಸ್ ತಂದಿಲ್ಲ, ಕಡ್ಲೆಕಾಳು ಪಲ್ಯ ರೊಟ್ಟಿ ತಿನ್ಕೊಂಡು ಕೂತಿದ್ವಿ. ಇವಳು ಪ್ರಿಯಾ, ಹಾಗೆ ಅವಳು ಸೌಮ್ಯ, ಇವಳು ಕೀರ್ತಿ ಅಂತ. ನೋಡಿಲ್ಲ ಅಂದರೆ ನೋಡಿರಿ, ಇಂಟ್ರೊಡ್ಯೂಸ್ ಮಾಡಿಲ್ಲ ಅನಿಸುತ್ತೆ. ಓಕೆ, ಅದು ತಿನ್ಕೊಂಡ್ಮೇಲೆ ಎಲ್ಲರೂ ಒಂದು ಸ್ವಲ್ಪ ಓದ್ಕೊತಾ ಕೂತಿದ್ವಿ. ಅದಾದಮೇಲೆ ಇವತ್ತೇನಾಯಿತು ಗೊತ್ತಾ, ಏನೋ ನಾವು ಹೋಗಿವಿ ಅಂತ ಕೆಳಗಿನ ಮನೆ ಅಂಕಲ್ಲು ಭೂಮಿಗೆ ಹೇಳಿಬಿಟ್ಟಾರ. ಅವಳು ಹೋಗ್ಯಾರ ಅಂದ್ಕೊಂಡು ಒಬ್ಬಳೇ ಬಂದುಬಿಟ್ಟಾಳ. ನಾವು ನೋಡಿದ್ರೆ ಅವಳಿಗೋಸ್ಕರ ಮನೆಯಲ್ಲೇ ಕಾಯ್ಕೋತ ಕೂತಿದ್ವಿ. ಅದಾದಮೇಲೆ ಹೋಗಿ ಎಲ್ಲ ಎಕ್ಸಾಮ್ಸ್ ನೀಟಾಗಿ ಚೆನ್ನಾಗಿ ಮುಗಿಸ್ಕೊಂಡು ಹೊರಗೆ ಬಂದು ನೋಡಿದರೆ ಫುಲ್ ಮಾಡಾಗ್ಬಿಟ್ಟಿತ್ತು. ಒಂದು ಸೈಡ್ ಮಾಡಾಗಿದ್ರೆ ಇನ್ನೊಂದು ಸೈಡ್ ಮಾಡೇ ಆಗಿದ್ದಿಲ್ಲ. ಏನು ಬಸ್ ಸ್ಟ್ಯಾಂಡಿಗೆ ಹೋಗೋದ್ರಾಗ ಏನೋ ತೊಯ್ಸ್ಕೊಂಡು ಹೋಗ್ತೀವಿ ಅಂದ್ಕೊಂಡ್ವಿ, ಬಟ್ ತೊಯ್ಸ್ಕೊಂಡು ಹೋಗೇ ಬಿಟ್ವಿ. ಫುಲ್ ಜೋರಾಗಿ ಬಂತು ಮಳೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಸ್ ಸ್ಟ್ಯಾಂಡಲ್ಲಿ ನಿಂತು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋಗಬೇಕಾದ್ರೆ ಪೂಜಾ ಏನೋ ಟ್ರೀಟ್ ಕೊಡಿಸ್ತೀನಿ ಬರ್ರಿ, ಇವತ್ತು ಪೈಥಾನ್ ಚೆನ್ನಾಗಾಗೈತಿ ಅಂದ್ಲು. ಅದಕ್ಕೆ ಎಗ್ ಪಪ್ ಕೊಡಿಸಿದ್ಲು, ತಿನ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು.